ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವೈಕುಂಠ ಏಕಾದಶಿ ಇರೋದ್ರಿಂದ ನಾನು ಅಮ್ಮ ಟೆಂಪಲಿಗೆ ಹೋಗ್ತಾ ಇದ್ದೀನಿ. ಸೊ ಇವತ್ತಿನ ನನ್ನ ಔಟ್ಫಿಟ್ ಇದು ಕ್ಲಾತ್ ಪೀಸ್ ತಗೊಂಡಿರೋದು 500 ರುಪೀಸ್ಗೆ. ಅದರಲ್ಲಿ ಡ್ರೆಸ್ ಥರ ಹೊಲಿಸಿದ್ದೀನಿ. ಇದು ರೆಡಿಮೇಡ್ ವೇರ್. ಹಾಗೆ ಅಮ್ಮ ಇದ್ದಾರೆ, ಅಮ್ಮ ಬರ್ತಿದ್ದಾರೆ ನನ್ನ ಜೊತೆ. ಹೋಗೋಣ ಮಮ್ಮಿ, ಬನ್ನಿ. ಸೊ ಜೂಜುದು ವಾಕಿಂಗ್ ಆಯಿತು, ಮನೇಲೇ ಬಿಟ್ಟು ಹೋಗ್ತಾ ಇದ್ದೀನಿ. ಮಲ್ಕೋ, ಟೆಂಪಲ್ಗೆ ಹೋಗಿ ಬರ್ತೀನಿ. ಜುಜು ಬಾಯ್ ಬಾಯ್. ಗಾಯ್ಸ್, ಎಷ್ಟು ಜನ ಅಂದರೆ ಯಪ್ಪ ನೋಡಿನೇ ಶಾಕ್ ಆಗಿಬಿಟ್ವಿ. ಮೇನ್ ರೋಡ್ವರೆಗೂ ಕ್ಯೂ ಇತ್ತು, ಅಷ್ಟು ಜನ ಬಂದಿದ್ರು ಇವತ್ತು ಟೆಂಪಲ್ಗೆ. ನಾನಂತೂ ಶಾಕ್ ಆಗಿಬಿಟ್ಟೆ. ಹೇಗೋ ಆಗೋ ಕ್ಯೂನಲ್ಲಿ ನಿಂತ್ಕೊಂಡು ತಳ್ಕೊಂಡು ಹೇಗೋ ಮುಂದಕ್ಕೆ ಬಂದ್ಬಿಟ್ವಿ. ಅರ್ಧ ಲೈನ್ ಮುಂದೆ ಬಂದಮೇಲೆ ಏನಾಯ್ತು ಅಂದರೆ ನಮ್ಮ ಪಕ್ಕದಲ್ಲಿ ಇನ್ನೊಂದು ಹೊಸ ಲೈನ್ ಕ್ರಿಯೇಟ್ ಮಾಡಿಕೊಂಡ್ರು. ಅವರೇ ನಮಗಿಂತ ಮುಂಚೆನೇ ಅವರು ಮುಂದೆ ಕ್ಯೂ ಮಾಡಿಕೊಂಡು ದೇವ್ರ ದರ್ಶನಕ್ಕೆ ನಮಗಿಂತ ಮುಂದೆನೇ ಹೋಗ್ಬಿಟ್ರು. ಹೆಂಗಾಯಿತು ಅಂದರೆ ಗಾಯ್ಸ್, ಅಷ್ಟು ದೂರ ನಿಂತ್ಕೊಂಡು ಬಂದ್ವಲ್ಲ ಅನ್ನಿಸ್ಬಿಡ್ತು ನನಗಂತೂ. ಬೇಜಾರಾಗ್ಬಿಡ್ತು ನೋಡಿ ಜನಗಳನ್ನ. ದರ್ಶನ ಎಲ್ಲ ಮುಗಿಸ್ಕೊಂಡು ಮುಂದಕ್ಕೆ ಬಂದ್ವಿ. ಪ್ರಸಾದ ಕೊಟ್ಟರು. ಪ್ರಸಾದ ತುಂಬಾ ಚೆನ್ನಾಗಿತ್ತು ಗಾಯ್ಸ್. ಮತ್ತು ಹೊಟ್ಟೆ ತುಂಬ ಹಸಿತಿತ್ತು. ಬೆಳಿಗ್ಗೆಯಿಂದ ಉಪವಾಸ ಇದ್ವಿ. ಪ್ರಸಾದ ಸಿಕ್ಕಿದ್ದು ಏನೋ ಒಂಥರ ಸಮಾಧಾನ ಆದಂಗೆ ಆಯಿತು. ಅದನ್ನು ತಿಂದ್ಕೊಂಡು ಅಲ್ಲೇ ಪಕ್ಕದಲ್ಲೇ ಭಜನೆ ಅಂತೆ ಹಾಡು ಅಂತ ಹೀಗೆಲ್ಲ ಆಡ್ತಾಯಿದ್ರು. ಅದನ್ನು ನೋಡಿಕೊಂಡು ಹೊರಡೋಣ ಅಂತ ಮುಂದಕ್ಕೆ ಬಂದ್ವಿ. ಅಮ್ಮ ಇನ್ನೂ ಹೊಟ್ಟೆ ಹಸಿತಿದೆ ಅಂದರು. ಹಾಗಾಗಿ ಪಾನಿಪುರಿ ಸ್ಟಾಲ್ ಇತ್ತು, ಪಾನಿಪುರಿ ತಿನ್ನೋಣ ಅಂತ ಹೋದ್ವಿ. ಎಷ್ಟು ಜನ ಅಂದರೆ ಪಾನಿಪುರಿ ಸ್ಟಾಲ್ ಹತ್ರ ಅಣ್ಣಂಗೆ 2-3 ಡೇಸ್ ಬಿಸ್ನೆಸ್ ಎಲ್ಲ ಒಂದೇ ದಿನ ಆಯಿತು ಅನಿಸುತ್ತೆ ಗಾಯ್ಸ್. ಅಷ್ಟು ಜನ ಪಾನಿಪುರಿ ಸ್ಟಾಲ್ ಹತ್ರನೂ. ನಾನೊಂದು ಪ್ಲೇಟ್ ಪಾನಿಪುರಿ ತಿಂದೆ, ಅಮ್ಮ ಒಂದು ಮಸಾಲೆ ತಿಂದರು. ಚೆನ್ನಾಗಿತ್ತು. ತಿಂದ್ಕೊಂಡು ಅಲ್ಲಿಂದ ಹೊರಟ್ವಿ ಗಾಯ್ಸ್. ಫೈನಲಿ ಮನೆ ರೀಚ್ ಆದ್ವಿ. ಜೂಜು ಬಾ ನಡಿ. ಏನು ಮಾತಾಡು ಸಜ್ಜಿನ. ಹಲೋ ಗಾಯ್ಸ್, ಎಲ್ಲ ಹೇಗಿದ್ದೀರಾ? ನೆನ್ನೆ ವೈಕುಂಠ ಏಕಾದಶಿ ಇದ್ದ ಕಾರಣ ಟೆಂಪಲ್ಗೆ ವಿಸಿಟ್ ಮಾಡಿದ್ದೆ ಅಲ್ವಾ. ನೋಡಿದ್ರಿ ಎಷ್ಟು ರಶ್ ಇತ್ತು ಅಂತೆಲ್ಲ. ಬರೋ ಅಷ್ಟರಲ್ಲಿ ತುಂಬ ಟೈಮ್ ಆಗಿತ್ತು. ಹಾಗಾಗಿ ವ್ಲಾಗ್ನ ನಾನು ಎಂಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಡೇ ಇವತ್ತು ಕೂಡ ನಾನು ಟೆಂಪಲಿಗೆ ಹೋಗ್ತಾ ಇದ್ದೀನಿ, ಅಂದರೆ ಬೇರೆ ಟೆಂಪಲಿಗೆ ಹೋಗ್ತಾ ಇದ್ದೀನಿ. ಹರಕೆ ಓದ್ಕೊಂಡಿದ್ದೆ ದೀಪ ಹಚ್ತೀನಿ ಅಂತ, ಹಾಗಾಗಿ ಹೋಗ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಸಿಂಪಲಾಗಿ ಒಂದು ಔಟ್ಫಿಟ್ ಚೂಡಿದಾರ್ ಹಾಕ್ಕೊಂಡಿದ್ದೀನಿ ಅಷ್ಟೇ, ನೋಡ್ತಾ ಇರ್ಬೋದು. ಇದು ನನ್ನ ಫ್ರೆಂಡ್ ಅವಳ ಮ್ಯಾರೇಜ್ಗೆ ಅಂತ ಕೊಟ್ಟಿದ್ದು, ಅದನ್ನೇ ಹಾಕ್ಕೊಂಡಿದ್ದೀನಿ. ಬನ್ನಿ ಹೋಗೋಣ. ಐದು ವಾರ ಬಂದು ದೀಪ ಹಚ್ಚುತ್ತೀನಿ ಅಂತ ಬೇಡ್ಕೊಂಡಿದ್ದೆ. ಅದ್ರ ಪ್ರಕಾರ ಇದು ನಂದು 3ನೇ ವಾರ ದೀಪ ಬೆಳಗ್ತಾ ಇರೋದು. ತೆಂಗಿನಕಾಯಲ್ಲಿ ದೀಪ ಹಚ್ಚಿದ್ದೀನಿ. ಕೆಲವರು ಬೆಲ್ಲದಲ್ಲಿ ದೀಪದಲ್ಲಿ ಎಲ್ಲ ಹಚ್ಚುತ್ತಾರೆ. ನಾನು ತೆಂಗಿನಕಾಯಲ್ಲಿ ಹಚ್ತೀನಿ ಅಂದ್ಕೊಂಡಿದ್ದೆ. ಹಾಗಾಗಿ ತೆಂಗಿನಕಾಯಲ್ಲಿ ಬಂದು ಹಚ್ಚಿಬಿಟ್ಟು ನಾನು ಪ್ರತಿ ಸಂಡೇ ಬಂದು ಹೋಗ್ತೀನಿ, ಅಂದರೆ 5 ವಾರಗಳು ಮಾತ್ರ. ಇದು ಬಂದು ಮಲ್ಲೇಶ್ವರಮಲ್ಲಿ ಇರೋದು ಗಾಯ್ಸ್. ಒಂದೇ ಕಡೆನೇ ಏನಿಲ್ಲ ಅಂದರೂ 5ರಿಂದ 10 ಟೆಂಪಲ್ಗಳಿದೆ ಮಲ್ಲೇಶ್ವರಮಲ್ಲಿ. ನೀವು ಯಾರಾದರೂ ಹೋಗಿದರೆ ವಿಸಿಟ್ ಮಾಡಿದರೆ ಗೊತ್ತಿರುತ್ತೆ. ಆ್ಯಂಡ್ ಪಕ್ಕದಲ್ಲಿ ಇನ್ನೂ 2-3 ಟೆಂಪಲ್ ಇತ್ತು, ಹಾಗಾಗಿ ಅಲ್ಲಿಗೂ ವಿಸಿಟ್ ಕೊಡೋಣ ಅಂತ ಅಲ್ಲೂ ಕೂಡ ಹೋಗಿದ್ದೆ. ತುಂಬಾ ಚೆನ್ನಾಗಿದೆ ಟೆಂಪಲ್ ಆಗಿರ್ಬೋದು, ಮೇಂಟೆನೆನ್ಸ್ ಆಗಿರ್ಬೋದು, ಒಳಗಡೆ ದೇವ್ರ ಮೂರ್ತಿ ಆಗಿರ್ಬೋದು, ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ನನಗೆ ತುಂಬಾ ಇಷ್ಟ ಆಯಿತು. ಇದು ನೋಡ್ತಿರ್ಬೋದು ನೀವು. ಎಲ್ಲ ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ಆಚೆ ಬಂದೆ. ಅದ್ರ ಈಗ ನಾನು ವಿಸಿಟ್ ಮಾಡಿರೋ ಟೆಂಪಲ್ ಪಕ್ಕದಲ್ಲಿ ಇನ್ನೂ ಒಂದಿತ್ತು. ನೆಕ್ಸ್ಟ್ ನಾನು ಅಲ್ಲಿಗೂ ಹೋದೆ.
ಏನಿಲ್ಲ ಮುಟ್ಸಿದ್ರೆ ಎಲ್ಲ ದೇವರುಗಳ ದರ್ಶನ ಮುಗಿಸ್ಕೊಂಡು ಈಚೆ ಬಂದೆ. ಮಾವಿನಕಾಯಿ ಮಾರ್ತಾಯಿದ್ರು, ಒಂದು ಪೀಸ್ 20 ರೂಪಾಯಿ ಅಂತಿದ್ರು. ಹಾಗಾಗಿ ಒಂದು ಪೀಸ್ ಮಾವಿನಕಾಯಿ ತೊಗೊಂಡು ತಿಂದು ಹೊರಟೆ. ಇವತ್ತಿನ ವಿಡಿಯೋ ಇಷ್ಟೇ ಆಗಿತ್ತು ಗಾಯ್ಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್.